ಜೊತೆಗೆ ಪಾರ್ಲಿಮೆಂಟ್ನಲ್ಲಿ ಭಾರೀ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಜನ ಸಂಸತ್ ಸಿಬ್ಬಂದಿಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಲೋಕಸಭಾ ಸೆಕ್ರೆಟರಿಯಿಂದ ಮಹತ್ವದ ಆದೇಶ ಇದು. ಸಂಸತ್ನಲ್ಲಿ ಭಾರೀ ಭದ್ರತಾ ಲೋಪದ ಹಿನ್ನೆಲೆಯಲ್ಲಿ ಈ ಕ್ರಮ ಆಗಿದೆ. ನಿನ್ನೆನೇ ಈ ಕ್ರಮ ಆಗಬೇಕಾಗಿತ್ತು, ಆದರೆ ಇವತ್ತು ಡಿಲೇ ಆಗಿದೆ. 7 ಜನ ಸೆಕ್ಯೂರಿಟಿಗಳನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ. ಇನ್ನೇನಕ್ಕೆ ಆ ಸೆಕ್ಯೂರಿಟಿ? ಸಂಸತ್ನ ಒಳಗೆ ಈ ರೀತಿ ಖುಲ್ಲಂಖುಲ್ಲ ಓಡಾಡ್ತಾರೆ, ಯಾರೋ ಬರ್ತಾರೆ, ಕಲರ್ ಸ್ಪ್ರೇ ಎಸಿತಾರೆ. ಆಯ್ತಪ್ಪ, ಇವತ್ತು ಅವ್ರ ಕೈಯಲ್ಲಿ ಕಲರ್ ಸ್ಪ್ರೇ ಇತ್ತು, ನಾಳೆ ಇನ್ನೊಂದೇನೋ ಬರ್ಬೋದು. ಹಾಗಾದ್ರೆ ಈ ಸೆಕ್ಯೂರಿಟಿಗಳು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ದೊಡ್ಡ ಭದ್ರತಾ ಲೋಪ ಆಗಿದೆ ಅಂತ ಹೇಳಿದ್ರೆ ಭದ್ರತಾ ಏಜೆನ್ಸಿಗಳಿಂದ ಭದ್ರತಾ ಲೋಪ ಆಗಿದೆ. ಹಾಗಾಗಿ 7 ಜನ ಸಿಬ್ಬಂದಿಯನ್ನು ನೀವು ಅಮಾನತು ಮಾಡಿದ ತಕ್ಷಣ ಎಲ್ಲಾನು ಸರಿ ಹೋಗುತ್ತಾ? ಇಲ್ಲ. 22 ವರ್ಷದ ಹಿಂದೆ ಅಫ್ಜಲ್ ಗುರು ಏನೋ ಆ ಸಂದರ್ಭದಲ್ಲಿ ಸಂಸತ್ನ ಮೇಲೆ ದಾಳಿ ಮಾಡಿದ್ರು. ಆಗಲೂ ನಮ್ಮ ಸೆಕ್ಯೂರಿಟಿ ಹೀಗೆ ಇತ್ತು. ಭದ್ರತಾ ವೈಫಲ್ಯ ಆಯಿತು, ಒಂದಷ್ಟು ಜನ ಸಾವನ್ನಪ್ಪಿದ್ರು, ಭದ್ರತಾ ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಯಿತು. ಈಗಲೂ ಅದೇ ಆಗ್ತಾ ಇದೆ. ಸುಧಾರಿಸೋದು ಯಾವಾಗ? ವಿಕ್ರಮ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್. 22 ವರ್ಷದ ಹಿಂದೆ ಆದಂಥ ಆಘಾತ, ಅದಾದ ಬಳಿಕ ಆಗೋದಿಲ್ಲ ಅಂತ ಅಂದುಕೊಳ್ಳಲಾಗಿತ್ತು. ಆಗ್ಲಿಂದ ಆದರೂ ನಾವು ಪಾಠ ಕಲಿತೀವಿ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಪಾಠ ಕಲಿತಂಥದ್ದು ಕಾಣಿಸ್ತಾನೇ ಇಲ್ಲ. ಅಂಥ ಸ್ಥಳದಲ್ಲಿ ಒಂದಷ್ಟು ಜನ ಹೋಗ್ತಾರೆ, ಕಲರ್ ಸ್ಪ್ರೇ ಎಸಿತಾರೆ. ಇವತ್ತು ಅವ್ರ ಕೈಯಲ್ಲಿ ಇದ್ದಿದ್ದು ಕಲರ್ ಸ್ಪ್ರೇ, ನಾಳೆ ಇನ್ನೊಂದೇನೋ ಬರ್ಬೋದು. ಎಂಥ ಭದ್ರತಾ ಲೋಪ ಇದು! ಒಂದು 7 ಜನರನ್ನು ಅಮಾನತು ಮಾಡಿದ್ರೆ ಮುಗಿದು ಹೋಯ್ತಾ ಅಲ್ಲಿಗೆ? ಎಸ್ ವಾಸು, 2001ರಲ್ಲಿ ಆಗಿರ್ತಕ್ಕಂತಹ ಘಟನೆಯಿಂದ ಪಾಠ ಕಲ್ತಿದ್ದೀವಿ. ಅಂದ್ರೆ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರು ಕೂಡ ಪಾಠ ಕಲ್ತಿದ್ದಾರೆ. ಆದ್ರೆ ನಿನ್ನೆ ಭದ್ರತಾ ಸಿಬ್ಬಂದಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಪಾಠವನ್ನ ಮರ್ತಿರ್ಬೇಕು ಮೋಸ್ಟ್ಲಿ. ಆ ಒಂದು ಕಾರಣಕ್ಕೇನೆ ಈ ರೀತಿಯಂತ ಭದ್ರತಾ ಲೋಪ ನಿನ್ನೆ ಆಗಿರ್ತಕ್ಕಂಥದ್ದು. ಲೋಕಸಭೆಯಲ್ಲಿ ನೋಡಿ, ನೀವು ಹೇಳ್ತಿದ್ರಲ್ಲ, ನಿನ್ನೆ ಒಂದ್ ದಿವಸ ಕಲ್ಲರ್ ಬಾಂಬ್ ತಗೊಂಡೋದ್ರು, ಅವ್ರು ಸ್ಪ್ರೇ ಮಾಡಿದ್ರು, ಯಾರಿಗೂ ಕೂಡ ಏನು ಸಮಸ್ಯೆ ಆಗಿಲ್ಲ ಅಂತೇಳಿ. ಆದ್ರೂ ಕೂಡ ಅಲ್ಲೂ ಒಂದು ಡೌಟ್ ಇದೆ. ಕೆಮಿಕಲ್ಗಳು ಅವ್ರು ಏನಾದ್ರು ಯೂಸ್ ಮಾಡಿರ್ತಕ್ಕಂಥದ್ದು 2 ದಿನ ಆದ್ಮೇಲೂ ಕೂಡ ರಿಯಾಕ್ಟ್ ಆಗ್ಬೋದು, 3 ದಿನ ಆದ್ಮೇಲೆ ಅಥವಾ 1 ವಾರ ಆದ್ಮೇಲೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳು ಇರುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಂತ ಖಚಿತ ಮಾಹಿತಿ ಬಂದಿಲ್ಲ. ಒಂದ್ ವೇಳೆ ಓಕೆ, ನಿನ್ನೆ ಭದ್ರತಾ ಲೋಪ ಆಯ್ತು, ಅದೇ ಜಾಗದಲ್ಲಿ ಆ ಒಂದು ವ್ಯಕ್ತಿ ಶೂನಲ್ಲಿ ಆ ಕಲರ್ ಬಾಂಬ್ ಬದಲಾಗಿ ಬೇರೆ ಯಾವುದೋ ರೀತಿಯಂತ ವಸ್ತುಗಳನ್ನ ಕೊಂಡೊಯ್ದು ಅಲ್ಲಿ ಹಾನಿ ಮಾಡಿದ್ರೆ, ಯಾವುದೋ ಚಾಕು ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ವಸ್ತು ಹಾನಿ ಉಂಟು ಮಾಡುವಂತ ವಸ್ತು, ಸೊ ಇವ್ರನ್ನ ಪರಿಶೀಲನೆ ಮಾಡುವಂತ ಕೆಲಸ ಈಗಾಗಲೇ ಪಾರ್ಲಿಮೆಂಟ್ ನಲ್ಲಿ ಅವೆಲ್ಲವೂ ಕೂಡ ನಡೆಯುತ್ತೆ. ಪ್ರತಿದಿನ ನೀವು ಬಂದು ಪಾರ್ಲಿಮೆಂಟ್ಗೂ ನೋಡಿದ್ರು ಕೂಡ ನಿಮ್ಮನ್ನ ಸಂಪೂರ್ಣವಾದಂತ ಚೆಕಿಂಗ್ ಅನ್ನ ಮಾಡ್ತಾರೆ. ಹಾಗಿದ್ರೂ ಕೂಡ ನಿನ್ನೆ ಆ ವ್ಯಕ್ತಿಯನ್ನ ಚೆಕಿಂಗ್ ಮಾಡಿಲ್ವಾ, ಚೆಕಿಂಗ್ ಮಾಡಿದ್ರು ಕೂಡ ಪರಿಪೂರ್ಣವಾಗಿ ಚೆಕಿಂಗ್ ಮಾಡಿಲ್ವಾ ಅನ್ನೋ ಒಂದು ಅನುಮಾನ ಕಾಡ್ತಿದೆ. ಅದರ ಮುಂದುವರೆದ ಭಾಗವಾಗಿ ಇವಾಗ ನಿನ್ನೆ ನೀವು ಹೇಳಿದಾಗೆ ನಿನ್ನೆನೆ ಆ ಒಂದು 7 ಜನರನ್ನ, ಯಾರ್ಯಾರಿದ್ರು 7 ಜನ ಅಂತಲ್ಲ, ಯಾರ್ಯಾರಿದ್ರು ಭದ್ರತಾ ಸಿಬ್ಬಂದಿಗಳನ್ನ ಅವ್ರನ್ನ ಅಮಾನತು ಮಾಡುವಂತ ಕೆಲಸ ಆಗ್ಬೇಕಿತ್ತು. ಆದ್ರೆ ಸ್ವಲ್ಪ ಡಿಲೇ ಆಗಿ ಇವತ್ತು ಲೋಕಸಭಾ ಸೆಕ್ರೆಟರಿಯೇಟ್ ಅವರು ಆದೇಶವನ್ನ ನೀಡಿದ್ದಾರೆ. ಭದ್ರತಾ ಸಿಬ್ಬಂದಿಗೆ ಏನಲ್ಲಿ ವರ್ಕ್ ಮಾಡ್ತಾ ಇದ್ರು, ಎಸ್ಪೆಷಲಿ ಆ ವೀಕ್ಷಕರ ಗ್ಯಾಲರಿಗೆ ಹೋಗುವಂತ ಸಂದರ್ಭದಲ್ಲಿ 3-4 ಹಂತದಲ್ಲಿ ಚೆಕಪ್ ಇರುತ್ತೆ. ಸೊ ಅಂತ ಒಂದು ಭಾಗದಲ್ಲಿ ಇದ್ದಂತವ್ರು ಯಾರು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಿಲ್ಲ ಅಂತವ್ರನ್ನ ಈಗ ಅಮಾನತು ಮಾಡಲಾಗಿದೆ. ಒಂದ್ ಕಡೆ ಅಮಾನತು ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ಸರಿಯಾದ ಶಿಕ್ಷೆ ಆದ್ರೆ, ಕೇವಲ ಅಮಾನತು ಮಾಡೋದ್ರಿಂದ ಎಲ್ಲವೂ ಸರಿ ಹೋಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಭದ್ರತೆಯನ್ನ ಒದಗಿಸೋದೆ ಇಲ್ಲಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ವಾಸು. ಎಸ್, ಓಕೆ, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.